ನಾಯಿ ಮತ್ತು ಮೂಳೆ. ಒಂದಾನೊಂದು ಕಾಲದಲ್ಲಿ ಆಹಾರಕ್ಕಾಗಿ ಹಗಲು ರಾತ್ರಿ ಬೀದಿಯಲ್ಲಿ ಅಲೆದಾಡುವ ನಾಯಿ ಇತ್ತು. ಒಂದು ದಿನ ಅವರು ದೊಡ್ಡ ರಸಭರಿತವಾದ ಮೂಳೆಯನ್ನು ಕಂಡುಕೊಳ್ಳುವಷ್ಟು ಅದೃಷ್ಟಶಾಲಿಯಾದರು. ಸಂತೋಷದಿಂದ ಅವನು ಅದನ್ನು ತನ್ನ ಬಾಯಿಯಲ್ಲಿ ಹಿಡಿದನು ಮತ್ತು ಅವನ ಸತ್ಕಾರವನ್ನು ಆನಂದಿಸಲು ಮನೆಗೆ ಹೋಗಲಾರಂಭಿಸಿದನು. ದಾರಿಯಲ್ಲಿ ನದಿಯ ಮೇಲಿದ್ದ ಚಿಕ್ಕ ಸೇತುವೆಯನ್ನು ದಾಟಬೇಕಿತ್ತು. ಅವನು ನೀರಿನಲ್ಲಿ ನೋಡಿದಾಗ ಅವನು ತನ್ನದೇ ಆದ ಪ್ರತಿಬಿಂಬವನ್ನು ನೋಡಿದನು, ಆದರೆ ಅದು ಮೂಳೆಯೊಂದಿಗೆ ಮತ್ತೊಂದು ನಾಯಿ ಎಂದು ಭಾವಿಸಿದನು. ಹೆಚ್ಚಿಗೆ ದುರಾಸೆಯಿಂದ ಆ ಮೂಳೆಯೂ ಬೇಕು ಎಂದು ನಿರ್ಧರಿಸಿದರು. ಅವನು ಕ್ವಾಟ್, ಇನ್ನೊಂದು ನಾಯಿ ಕ್ವಾಟ್ ಯನ್ನು ಹೆದರಿಸಲು ಮತ್ತು ಮೂಳೆಯನ್ನು ಬೀಳಿಸಲು ಬೊಗಳಿದನು. ಆದರೆ ಅವನು ಬೊಗಳಲು ಬಾಯಿ ತೆರೆದ ತಕ್ಷಣ ಅವನ ಮೂಳೆ ನೀರಿನಲ್ಲಿ ಬಿದ್ದು ಕಣ್ಮರೆಯಾಯಿತು. ಆ ರಾತ್ರಿ ನಾಯಿ ಹಸಿವಿನಿಂದ ಮನೆಗೆ ಮರಳಿತು ಮತ್ತು ಅಮೂಲ್ಯವಾದ ಪಾಠವನ್ನು ಕಲಿತಿತು. ಕಥೆಯ ನೈತಿಕತೆ: ನಾವು ಯಾವಾಗಲೂ ಇತರರನ್ನು ಅಸೂಯೆಪಡುತ್ತಿದ್ದರೆ, ದುರಾಸೆಯ ನಾಯಿಯಂತೆ ನಾವು ಈಗಾಗಲೇ ಹೊಂದಿರುವುದನ್ನು ಕಳೆದುಕೊಳ್ಳುವ ಅಪಾಯವಿದೆ.